ಅದು ಎಂಥ ಸೌಂಡು ಅಂತ ನಂಗೆ ಗೊತ್ತಾಗಲಿಲ್ಲ. ಇಲ್ಲ ಬಹುಶಃ ಅಲ್ಲಿ ಅವರು ಆತ್ಮಗಳು ಅಲ್ದಾಡ್ತಾ ಇದ್ವು ಅಂತ ಕಾಣ್ತದೆ. ಮನೆಯವ್ರು ಬಂದು ಅವನ ತಮ್ಮ ಬಂದಿದ್ದಕ್ಕೆ ಅದು ಖುಷಿ ಆಯಿತು. ಅವೇ ಮರ ದೂಕಿ ಬೀಳಿಸಿದ್ವು ಆತ್ಮನೆ. ಇಲ್ಲೊಂದು ಬಾಡಿ ಬಿದ್ದಿದೆ ಅಂತ ಗೊತ್ತಾಯ್ತಲ್ಲ. ಸೊ ಮೂಳೆಗಳೆಲ್ಲ ಬಿದ್ದಿದ್ದು. ತಲೆ ಬುರುಡೆನೂ ಅಲ್ಲೇ ಇತ್ತು, ತಲೆ ಬುರುಡೆ ಸಿಕ್ತು. ಆ ಮರದ ಬೇರೆ ಹತ್ರ ನೋಡ್ತೀನಿ, ಇನ್ನೂ ಒಬ್ಬನ ತಲೆ ಬುರುಡೆ ಬಿದ್ದಿತ್ತು. ಅಲ್ಲೊಂದು ಪರ್ಸ್ ಇತ್ತು. ಆಮೇಲೆ ನೋಡ್ಬೇಕಾದ್ರೆ ತಲೆ ಕೂದಲೆಲ್ಲ ಬಿದ್ದಿತ್ತು, ಮೂಳೆಗಳು ಬಿದ್ದಿದ್ದು, ತಲೆ ಬುರುಡೆ ಸಿಕ್ಕಲಿಲ್ಲ. ಸ್ವಲ್ಪ ಒಳಗಡೆ ಹೋದಾಗ ನಮ್ಮಲ್ಲೊಂದು ಏನು 2 ಬಾಡಿ ಬಿದ್ದಿತ್ತು. ಅಲ್ಲಿಂದ ಕೇವಲ ಒಂದು 50 ಅಡಿ 60 ಅಡಿ ದೂರದಲ್ಲಿ ನಮ್ಮ ಕ್ಯಾಂಪ್ ಇರೋದು. ಕೆಲವರೆಲ್ಲ ಮಲಗಲೇ ಎಲ್ಲ ಹೆದರಿ, ನಾನು ಮಾತ್ರ ಒಳ್ಳೆ ನಿದ್ದೆ ಮಾಡಿದೆ. ನದಿಯಲ್ಲೇ ಬರೋಕ್ಕೆ ಟ್ರೈ ಮಾಡ್ತಾನೆ, ಯಾಕೆ ನದಿಯಲ್ಲಿ ಬಂದರೆ ಹೈವೇ ಸಿಗ್ತದೆ ಅಂತ ನದಿಯಲ್ಲೇ ಹುಡುಕ್ತಾ ಇದ್ದೆ. 1 ಕಿಲೋಮೀಟ್ರು ಟ್ರಯಾಂಗಲ್ ಒಳಗೆ 12 ಜನ ಸತ್ತೋಗಿದ್ದಾರೆ. 3 ಜನ ಹೊಸದಿ ಮೇ ಎಂಡಲ್ಲಿ ತಪ್ಪಿಸ್ಕೊಂಡಿದ್ರಲ್ಲ, ಅವ್ರು 3 ಜನಿಂದು ಮೂಳೆಗಳು ತಲೆ ಬುರುಡೆ ಎಲ್ಲ ಸಿಕ್ಕಿದಾವೆ. ಅಲ್ಲಿ ಮಧ್ಯದಲ್ಲಿ ಬಹುಶಃ ಅವನಲ್ಲಿ ಮಲಗಿ ಅಲ್ಲೇ ಸತ್ತೋದ ಅಂತ ಕಾಣ್ತದೆ. ಹಂಗೆ ನೋಡ್ತಾ ಇದ್ದೆ, ಒಂದು ಬುರುಡೆ ಬಿದ್ದು, ಆ ಕಡೆ ಬುರುಡೆ ಬಿದ್ದಿತ್ತು, ಈ ಕಡೆ ಮೂಳೆ ಬಿದ್ದಿತ್ತು ಬೆನ್ನಿಂದು. ಸರ್, ಕಾಡಿನಲ್ಲಿ ಬಹುದೊಡ್ಡ ಸದ್ದು ಮಾಡೋದು ಒಂದು ರಾತ್ರಿ ನೀವು ಹೇಳ್ತಾ ಇದ್ರ ಸಿರಾಡಿ ಘಾಟಿಯಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆ ಹಾಗೆ ನಮ್ಮ ಹಾಸನ್ ಜಿಲ್ಲೆ ಗಡಿಯಲ್ಲಿ ಕೊನೆಯದ ಬರುವಂತದ್ದು ಚೌಡೇಶ್ವರಿ ದೇವಸ್ಥಾನ. ಅಲ್ಲಿ 3 ಜನ ಹೋಗ್ತಾರೆ. ಅವರನ್ನ ಕೊನೆಗೆ ನೀವು ಆಸ್ತಿ ಪಂಜರ ಎಲ್ಲ ನೀವೇ ತರ್ತೀರಾ. ಆ ವಿಷಯದಲ್ಲಿ ಬರುವಂಥದ್ದಂದ್ರೆ, ನೀವು ಕಳೆದ ಸಂಚಿಕೆಯಲ್ಲಿ ಕಾಡಿನ ಮೇಲೆ ಹೋಗಿರ್ತೀರಾ. ಕಾಡಲ್ಲಿ ದೊಡ್ಡ ಮಟ್ಟದ ಸದ್ದಾಗುತ್ತೆ, ಅದು ಮೋಹಿನಿ ಸದ್ದಂತ. ನಾನು ಯಾವಾಗ ಶಿರಾಡಿ ಕಡೆಯಿಂದ ಸುಮಾರು 2,500 ಅಡಿ ಮರ ಹತ್ತಿದ ಹಾಗೆ ಬೆಟ್ಟ ಹತ್ತಿಕೊಂಡು ಸುಮಾರು 4 ಕಿಲೋಮೀಟ್ರು 5 ಕಿಲೋಮೀಟ್ರು ಹೈವೇಯಿಂದ ನಡ್ಕೊಂಡು ಗುಹೆಯಲ್ಲಿ ಉಳಿದು, ಆ ಗುಹೆ ಹತ್ರ ಎಲ್ಲ ಹುಡುಕಾಡಿ ಸುತ್ತಮುತ್ತ ಎಲ್ಲಿ ನಮಗೆ 2ನೇ ಸರಿ ನಾವು ಹೋದಾಗ ಬಾಡಿ ಸಿಕ್ತು ಅಲ್ಲಿವರೆಗೂ ಹೋಗಿ ಅಲ್ಲಿಂದ ವಾಪಸ್ಸು ನಮ್ಗೆ ಯಾಕೋ ಅಲ್ಲಿಂದ ವಾಪಸ್ ಬಂದೆ. ಅಷ್ಟೊತ್ತಿಗೆ ನಮ್ಮದು ರೇಷನ್ ಎಲ್ಲ ಮುಗೀತು. ಆಮೇಲೆ ನಮ್ಮಲ್ಲಿ ಕೆಲವರು ಸಂಸಾರಿಗಳು ಇದ್ದರು ನಮ್ಮ ಜೊತೆಗೆ. ನಾವು ಬ್ರಹ್ಮಚಾರಿಗಳ ಜೊತೆಗೆ ಈ ಸಂಸಾರಿಗಳು ಬಂದರೆ ಆಗಲ್ಲ. ಯಾಕೆಂದರೆ ಅವ್ರ ಮನೆ ಕಿರಿಕಿರಿ, ಅವರು ಹೆಂಗಸರು ಮಕ್ಕಳು ಅಲ್ಲಿಂದ ಬೈಯೋದು ಕೂತ್ಕೊಂಡು, ಏನು ಮಾಡ್ತಾಯಿದ್ದೀರಿ ಅಲ್ಲಿ, ನೀವು ಹೋದರೆ ಯಾರು ಹುಡ್ಕಾರು ನಿಮ್ಮನ. ಅವೆಲ್ಲ ಆದಮೇಲೆ ಈ ಸಂಸಾರಿಗಳ ಸವಾಸ ಬೇಡ ಅಂಥೇಳಿ ವಾಪಸ್ ಬಂದು ಶಿರಾಡಿ ಘಾಟಿಯಲ್ಲಿ ಇಳಿದು, ಅಷ್ಟೊತ್ತಿಗೆ ನಮಗಲ್ಲಿ ವೆದರ್ ಚೇಂಜ್ ಆಯಿತು. ಮತ್ತೆ ಮಳೆ ಸ್ಟಾರ್ಟ್ ಆಯಿತು. 1 ವಾರ ಬಿಟ್ಟಿತ್ತು, ಅಷ್ಟು ಕವರ್ ಆಗೋಕ್ಕೆ ಶುರು ಆಯಿತು. ಆ ಬೆಟ್ಟಗಳೆಲ್ಲ ಮುಚ್ಚಿ ಹೋಗಿದ್ದು. 25-30 ವರ್ಷ ಪಶ್ಚಿಮ ಘಟ್ಟದಲ್ಲಿ ನಡೆದವರಿಗೂ ದಾರಿ ತಪ್ಪಿ ಹೋಗೋಂಥ ಆ ವೆದರ್ ಅದು. ದೊಡ್ಡ ಮಳೆಗಳು ಬಂದಾಗ ಮಿಸ್ಟ್ ಇರೋದಿಲ್ಲ, ಮಳೆ ನಿಂತ ಕೂಡ ಮಿಸ್ಟ್ ಬರ್ತಿತ್ತು. ಆಮೇಲೆ ನನಗೆ ಈಗ ಸತ್ತೋಗಿರೋದಕ್ಕಿಂತ ಜೀವಾಗಿದ್ದರನ್ನೇ ಸೇಫ್ಟಿಯಾಗಿ ಅವ್ರ ಮನೆಗೆ ಕಳಿಸೋದು ನಂಗೊಂದು ದೊಡ್ಡ ಸವಾಲಾಗಿತ್ತು. ಎಲ್ಲರನ್ನು ಕರ್ಕೊಂಬಂದು ಶಿರಾಡಿ ಘಾಟಿಗೆ ಇಳಿದು ಎಲ್ಲ ಕಳಿಸ್ಕೊಟ್ಟೆ. ಅದಾಗಿ 2-3 ತಿಂಗಳ ಆದಮೇಲೆ ನನಗೆ ಮತ್ತೆ ಮನಸ್ಸು ಎಳೆಯಕ್ಕೆ ಶುರುವಾಯಿತು. ಮಳೆಗಾಲ ಕಡಿಮೆ ಆದ ಕೂಡಲೇ ನಾನು ಈ ಸತಿ ಕಾಡ್ಮನೆ ಟೀ ಎಸ್ಟೇಟ್ ಅಂತ ಅದು ಎಲ್ಲ ಸೇರಿ 10,000 ಎಕರೆ, ಅದರಲ್ಲಿ ಸ್ವಲ್ಪ 1,500-2,000 ಎಕರೆ ಟೀ ತೋಟ ಇದೆ. ಆ ಕಡೆಯಿಂದ ಹೊರಟೆ. ಅದು ಬೆಟ್ಟಗಳು ಹತ್ತಿ ಇಳಿಬೇಕು. ಅದು ಶೋಲ ಬೆಟ್ಟಗಳೇ. ಅದೊಂದು ದಾರಿ ಅನ್ನೋದೇನಿಲ್ಲ. ಅಂದರೆ ಆನೆದೊಂದು ಕಾರಿಡಾರ್ನ ನೆನ್ಪಿಟ್ಕೊಂಡು ಹೋಗ್ಬೋದು. ಆದರೆ ಆ ಕಾರಿಡಾರ್ ಕಾಡೊಳಗೆ ಹೋದಾಗ ನಾವು ನಮ್ಮದೇ ಆದ ಸ್ವಂತ ದಾರಿ ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ಹೊರಗಡೆ ಶೋಲ ಬೆಟ್ಟಗಳಲ್ಲಿ, ನಮ್ಮ ಸಕಲೇಶಪುರ ತಾಲೂಕಿನ ಶೋಲ ಬೆಟ್ಟಗಳು ಅಂದರೆ ಬೆಟ್ಟಗಳ ತುದಿಯಲ್ಲಿ ಹುಲ್ಲು, ಕೆಳಭಾಗದಲ್ಲಿ ಕಾಡು, ನೀರು, ವರ್ಷದ ಎಲ್ಲ ಕಾಲದಲ್ಲಿ ಹರಿಯ ನೀರುಗಳು. ಪಶ್ಚಿಮ ಘಟ್ಟದ ನಿತ್ಯ ಹರಿದೋರಣ ಕಾಡುಗಳವು. ಪಶ್ಚಿಮ ಘಟ್ಟದಲ್ಲಿ ಎಲೆ ಉದುರ ಕಾಡು ಉಂಟು, ಆದರೆ ಇಲ್ಲಿರೋದು ನಿತ್ಯ ಹರಿದೋರಣ ಕಾಡುಗಳು. ಆ ಭಾಗದಲ್ಲೆಲ್ಲ ವರ್ಷಕ್ಕೆ 500, 600, 700 ಇಂಚು ಮಳೆನೂ ಬೀಳ್ಬೋದು. ಅಲ್ಲಿ ಯಾರು ಮಳೆನ ಅಳತೆ ಮಾಡೋರು ಯಾರೂ ಇಲ್ಲ. ಆದರೆ ಕಾಡುಮನೆ ಬಾರ್ಡ್ರಲ್ಲಿರೋ ನಮ್ಮ ಕಾಡುಮನೆ ಟೀ ಎಸ್ಟೇಟಲ್ಲಿ 5-6 ವರ್ಷದ ಹಿಂದೆ 635 ಇಂಚು ಮಳೆ ಆಗಿತ್ತು. ಹೀಗೆ ಆಮೇಲೆ ಅಲ್ಲಿಂದ ನಾನು ಜೀಪಲ್ಲಿ ಬಂದು, ಈ ಸರಿ ಆದಷ್ಟು ಬ್ರಹ್ಮಚಾರಿಗಳನ್ನೇ ಕರ್ಕೊಬಂದಿದ್ದೆ, ಸಂಸಾರಿಗಳನ್ನ ಕರ್ಕೊಬರಲಿಲ್ಲ. ಆಮೇಲೆ ಅಲ್ಲಿಂದ ಸುಮಾರು 10-12 ಕಿಲೋಮೀಟರ್ ನಡೆದು ಅಲ್ಲಿ ಒಂದು ಇಟ್ಟಿಗೆ ಗೂಡು ಅಂತಿದೆ. ಅದೊಂದು ಕುಖ್ಯಾತ ಆಗಿ ಹೋಗ್ಬಿಟ್ಟದು. ಇಟ್ಟಿಗೆ ಗೂಡಲ್ಲಿ ಈಗಾಗಲೇ ಇಟ್ಟಿಗೆ ಗೂಡಿನ 1 ಕಿಲೋಮೀಟ್ರು ಟ್ರಯಾಂಗಲ್ ಒಳಗೆ 12 ಜನ ಸತ್ತೋಗಿದ್ದಾರೆ. ಆಮೇಲೆ ಅಲ್ಲಿ ಹೋದು, ಅಲ್ಲೊಂದು ಇಟ್ಟಿಗೆ ಗೂಡು ಒಂದು ನದಿ ಇದೆ, ಚಿಕ್ಕದು ಒಂದು ಸ್ಟ್ರೀಮ್. ಅಲ್ಲಿ ಒಂದು ಕಲ್ಲು ಬಂಡೆ ಇದೆ. ಅಲ್ಲಿಂದ ಕೆಳಗಡೆ ಆನೆ ಕಾರಿಡಾರು. ಅಲ್ಲಿಗೆ ಆನೆಗಳು ಬರಲ್ಲ, ಆದರೆ ಹುಲಿಗಳು, ಚಿರತೆಗಳು ಬರ್ತವೆ. ಆ ಜಾಗದಲ್ಲಿ ನಮ್ಮದು ಸಾಮಾನೆಲ್ಲ ತಗೊಂಡು ಹೋಗಿದ್ದು, ಪಾತ್ರೆ, ಅಡುಗೆ ಪಾತ್ರೆ, ಅಕ್ಕಿ,
ಎಲ್ಲ ತಗೊಂಡು ಹೋಗಿದ್ದು ಏನೇನು ಬೇಕಲ್ಲ. ಆ ಇಟ್ಟಿಗೆಗೂಡು ಭಾರಿ ಕುಖ್ಯಾತವಾದ ಇಟ್ಟಿಗೆಗೂಡು. ಅಲ್ಲಿ ಇಟ್ಟಿಗೆಗೂಡು ಅನ್ನೋ ಕಾರಣ ಒಂದಾನೊಂದು ಕಾಲದಲ್ಲಿ ಒಬ್ಬ ಬ್ರಿಟಿಷನೊಬ್ಬ ಅಲ್ಲಿ ಎಸ್ಟೇಟ್ ಮಾಡಕ್ಕೆ ಬರ್ತಾನೆ. ಅವನು ಲೇಬರ್ ಕ್ವಾರ್ಟರ್ಸ್ ಕಟ್ಟಕ್ಕೆ ಇಟ್ಟಿಗೆನೂ ಬೇಯಿಸ್ತಾನೆ, ಅಲ್ಲಿ ಸುಡ್ತಾನೆ, ಇಲ್ಲ ಬೇಯಿಸ್ತಾನೆ, ಇಲ್ಲ ತಯಾರಿಸ್ತಾನೆ. ಅದು ಏನಾಗಿರ್ತದೆ, ಅದರ ತಳಭಾಗ ನೆಲದ ಸಮದಲ್ಲಿ ಅದ್ರ ಮೇಲೆ ನಡ್ಕೋಬೇಕಾದ್ರೆ ಗುಡುಗುಡು ಸೌಂಡ್ ಬರ್ತಿತ್ತು. ಯಾವ ಚಾರಣಿಗರು ಇಲ್ಲ, ಇವರು ಇಲ್ಲ, ಯಾರ ನಮ್ಮಂಥವ್ರು ಅಲ್ಲೋಗಿ ಶಿರಾಡಿ ಘಾಟಿಯಲ್ಲಿ ಇಳಿಯೋಕ್ಕಾಗಿ ನಡ್ಕೊ ಹೋಗೋದು ಉಂಟು. ಆ ಗುಡುಗುಡು ಸೌಂಡು ನೋಡಿ ಇದರಲ್ಲಿ ಹಣ ಇದೆ ಅಂತ ತಿಳ್ಕೊಂಡು ಈ ಹಿಂದೆ ಅಲ್ಲೊಬ್ಬ ನಮ್ಮ ಲೋಕಲ್ ಅನ್ನೊಬ್ಬ ಇದ್ದ, ಮೇಸ್ತ್ರಿ ಅಂತ ಅವನ್ನ ಒಬ್ಬ ಕೇರಳ ಮೂಲದನೊಬ್ಬ ಅಲ್ಲಿ ಬಂದು ಅಲ್ಲಿ ವಾಸ ಆಗಿದ್ದ, 1-2 ಎಕರೆ ಜಾಗ ತಗೊಂಡು. ಅವನು ಕರ್ಕೊಂಡು ಹೋಗಿ ಅಲ್ಲಿ ಬಲಿ ಕೊಟ್ಟ ಅಂತ ಒಂದು ಸುದ್ದಿ ಇತ್ತು. ಆಮೇಲೆ ಅವರು ಅವತ್ತಿಂದ ಆ ಸುದ್ದಿ ಶುರುವಾದಾಗಿಂದ ಮೇಸ್ತ್ರಿ ಅನ್ನೋನು ನಮ್ಮಲ್ಲಿ ಕಾಣಿಸ್ಕೊಂಡ್ಲೇ ಇಲ್ಲ, ನಿಧಿ ತಗೊಳಕ್ಕಾಗಿ. ಆಮೇಲೆ ಏನಾಯಿತು, ಹೋಗಿ ಅಲ್ಲಿ ಕ್ಯಾಂಪ್ ಮಾಡಿ ನಾನು ಎಲ್ಲಿ ಬಿಟ್ಟಿರೋ ಜಾಗ 11 ಗಂಟೆಗೆ ಹೋದು ಅಲ್ಲಿ ಕಾಡ್ಮನೆಯಿಂದ ಸುಮಾರು 12 ಕಿಲೋಮೀಟ್ರನ್ನ ಬೇಗ 8 ಗಂಟೆಗೆ ತಲುಪಿ ಒಂದು 3 ಗಂಟೆಯಲ್ಲಿ 4 ಗಂಟೆಯಲ್ಲಿ 12 ಗಂಟೆ ನಡೆದು ನಾವು 12 ಗಂಟೆ ಅಂದರೆ ಮಧ್ಯಾಹ್ನ 12 ಗಂಟೆ ಹೊತ್ತಿಗೆ ನಡ್ಕೊಂಡು ಹೋದು. ಇಲ್ಲಿಂದಲೇ ಬೆಳಿಗ್ಗೆ ಒಂದು ಸ್ವಲ್ಪ ತಿಂಡಿ ಎಲ್ಲ ತಗೊಂಡು ಹೋಗಿದ್ದು ಮಧ್ಯಾಹ್ನ. ಆಮೇಲೆ ಎಲ್ಲಿ ಬಾಕಿ ಆಗಿತ್ತು ನಾವು ಅವತ್ತು ಹುಡುಕಿ ಬಾಕಿಯಾದ ಜಾಗನ ಹುಡುಕ್ತಾ ಹೋಗ್ಬೇಕಾರೆ ನಾವು ಏನು ಕ್ಯಾಂಪ್ ಮಾಡಿದ್ದು, ಯಾಕೆಂದರೆ ನಾವು ನದಿಗಳನ್ನೆಲ್ಲೇ ಹುಡುಕಿದ್ದು, ಹೊರಗಡೆ ಹುಡುಕ್ಲಿಲ್ಲ. ಆ ಸತಿನೂ ಅಷ್ಟೇ. ಯಾಕೆಂದರೆ ಏನೊಬ್ಬ ಇಂಜಿನಿಯರ್ ಇದ್ನಲ್ಲ, ಅವನ ಜೊತೆನೇ ಯಾರೋ ಒಬ್ಬ ಇಂಜಿನಿಯರ್, ನಂಗೆ ಹೆಸರು ಮರ್ತಾಯಿತ್ತು, ಅವನಿಗೆ ಗೊತ್ತಿತ್ತು ಪ್ರತಿ ಒಂದು ನದಿ ಇಲ್ಲಿ ಸ್ಟ್ರೀಮ್ಗಳು ಎಲ್ಲ ಹರಿಯೋವೆಲ್ಲ ನಮ್ಮ ಹೈವೇನ ಕ್ರಾಸ್ ಮಾಡ್ತವೆ ಅಂತ. ಹಾಗಾಗಿ ನಾನು ಕುತ್ಕೊಂಡು ಯೋಚನೆ ಮಾಡಿದೆ, ಅವನು ನದಿಯಲ್ಲೇ ಬರೋಕ್ಕೆ ಟ್ರೈ ಮಾಡ್ತಾನೆ, ಯಾಕೆ ನದಿಯಲ್ಲಿ ಬಂದರೆ ಹೈವೇ ಸಿಗ್ತದೆ ಅಂತ ನದಿಯಲ್ಲೇ ಹುಡುಕ್ತಾ ಇದ್ದೆ. ಆಮೇಲೆ ಹುಡುಕೊಂಡು ಹೋಗಿ ಅರ್ಧ ಗಂಟೆ ಹುಡುಕಿಲ್ಲ. ನಾವು ಏನು ಬಾಕಿ ಮಾಡಿದ್ದು ಆವತ್ತು ಅಲ್ಲಿ ಹೋಗ್ತೀವಿ, ಅಲ್ಲಿ ನೋಡ್ತೀವಿ ಒಂದು ಜೀನ್ ಚಡ್ಡಿ ಕಾಣಿಸ್ಕೊಂತ. ಆಮೇಲೆ ನೋಡ್ಬೇಕಾದ್ರೆ ತಲೆ ಕೂದಲೆಲ್ಲ ಬಿದ್ದಿತ್ತು, ಮೂಳೆಗಳು ಬಿದ್ದಿದ್ದು, ತಲೆ ಬುರುಡೆ ಸಿಕ್ಕಲಿಲ್ಲ. ಸ್ವಲ್ಪ ಒಳಗಡೆ ಹೋದಾಗ ನಮ್ಮಲ್ಲಿ ಒಂದು ಬರ್ತವೆ ಅಂದರೆ, ಹೊರಗಡೆ ಮನೆಯದು ಗೋಡೆ ಬರುತ್ತಲ್ಲ ಆ ಥರ ಬೇರುಗಳು ಹೊರಗೆ ಬರ್ತವೆ. 6 ಅಡಿ 8 ಅಡಿ ಎತ್ತರ, 12 ಅಡಿ ಉದ್ದ ಬೇರುಗಳು, ಅರ್ಧ ಅಡಿ 1 ಅಡಿ ದಪ್ಪ ಇರ್ತವೆ. ಆ ಗೋಡೆ ಅದ್ರ ಮಧ್ಯದಲ್ಲಿ ಒಂದು ರೂಮ್ ಇದ್ದಂಗೆ ಇರುತ್ತೆ. ಆ ಥರ ಬೇರುಗಳು, ಸುತ್ತ ಬೇರುಗಳು ಬಿಟ್ಟಿರ್ತದೆ. ಆ ಮರದ ಬೇರು ಹತ್ರ ನೋಡ್ತೀನಿ, ಇನ್ನೂ ಒಬ್ಬನ ತಲೆ ಬುರುಡೆ ಬಿದ್ದಿತ್ತು, ಅಲ್ಲೊಂದು ಪರ್ಸ್ ಇತ್ತು, ಸ್ವಲ್ಪ ಮೂಳೆಗಳಿದ್ದು. ಎಲ್ಲ ಮೂಳೆಗಳನ್ನ ಬಹುಶಃ ಕಾಡಂದಿಗಳು ಮುಳ್ಳಂದಿಗಳು ತಿಂದು ಹಾಕಿದ್ದು. ಅಷ್ಟೊತ್ತಿಗೆ ನಾನು ಹುಡುಕಿ ಇನ್ನೂ ಕೆಳಗೆ ನದಿಯವರೆಗೆ ಹುಡುಕಿ, ಇನ್ನು ಅದರ ಪಕ್ಕದಲ್ಲಿ ಇನ್ನೊಂದು ನದಿ ಇತ್ತು. ಅಲ್ಲಿಂದ 1 ಕಿಲೋಮೀಟರ್ ದೂರದಲ್ಲಿ ಸುಮಾರು 1-1.5-2 ಸಾವಿರ ಅಡಿ ಕೆಳಗೆ ಕಣಿವೆಯಲ್ಲಿ ಒಂದು ನೀರು ಹರಿತದೆ. ಅಲ್ಲೂ ಹುಡುಕಿದ್ದು ನೋಡೋಣ ಅಂತ. ಈ ನದಿಯಲ್ಲಿ ಎಲ್ಲೂ ಸಿಕ್ಕಲಿಲ್ಲ, ಇನ್ನೊಬ್ಬನ ಬಾಡಿ ಸಿಕ್ಕಲಿಲ್ಲಲ್ಲ ಅಂತ. ಅಲ್ಲಿ ನೋಡ್ಬೇಕಾದ್ರೆ ದೂರಕ್ಕೆ ನನಗೊಂದು, ಆ ನದಿ ಅಂದರೆ ಅದು ನದಿಗಳಲ್ಲಿ 2 ಥರ, ಇಲ್ಲ ಹೊಳೆ ಹಳ್ಳಗಳಲ್ಲಿ ಕಾಡಲ್ಲಿ ನಮ್ಮ ಪಶ್ಚಿಮ ಘಟ್ಟದಲ್ಲಿ 2 ರೀತಿ ಇದೆ. ಒಂದು ಹೊರಗಡೆ ನೀರು, ಬೆಟ್ಟದ ನೀರು ಎಲ್ಲ ಬಂದು ಎಲ್ಲ ಸೇರಿ ಭಾರೀ ರಭಸದಿಂದ ಹರಿಯೋಂಥ ಒಂದು ನದಿಗಳು. ಇನ್ನು ಕೆಲವು ಅಂದರೆ ದೊಡ್ಡ ಕಾಡೊಳಗೆ ಅಂತರ್ಜಲ ಮಾತ್ರ, ಭೂಮಿಯಿಂದ ಚಿಮ್ಮುವ ಒಂದು ಅಂತರ್ಜಲದಲ್ಲಿ ಮಾತ್ರ ಹರಿಯ ಚಿಕ್ಕ ನದಿಗಳು ಇರ್ತವೆ. ನದಿ ಎಲ್ಲ ಸ್ಟ್ರೀಮ್ ಅಂತ ಹೇಳ್ಬೋದು, ಕಾಲುವೆ. ಅದರಲ್ಲಿ ಹುಡ್ಕೊಂಡು ಹೋದಾಗ ನಂಗೆ ದೂರಕ್ಕೆ ಒಂದು ನೀಲಿ ನಿಕ್ಕರ್ ಕಾಣ್ತು, ಚಡ್ಡಿ. ಅದೇನು ಜಾಸ್ತಿ ಅಗಲ ಇರಲಿಲ್ಲ, 6 ಅಡಿ ಅಗಲ ನೀರು ಹರಿಯ ಅಂತ. ಅಲ್ಲಿ ನೋಡ್ಬೇಕಾದ್ರೆ ಒಂದು ಚಡ್ಡಿ ಇತ್ತು, ಚಡ್ಡಿಯಲ್ಲಿ ರ್ಯಾಂಗ್ಲರ್ ಅಂತ ಬರೆದಿತ್ತು. ಆದರೆ ಇನ್ನೊಬ್ಬ ಇದ್ದಾನೆ ಅಂತ ಅಲ್ಲಿ ಹೋಗಿ ನೋಡ್ಬೇಕಾದ್ರೆ ಸ್ವಲ್ಪ ಮೂಳೆಗಳು ಅಲ್ಲಿ ಬಿದ್ದಿದ್ದು. ಇನ್ನು ಉಳಿದ ಮೂಳೆಗಳನ್ನ ನದಿ ಕೊಚ್ಕೊಂಡು ಹೋಗಿತ್ತು. ಅಲ್ಲೊಂದು ಕಡೆ ಮರಳು ಜಾಗ, ಆ ಕಡೆ ನೀರು ಈ ಕಡೆ ನೀರು ಹರಿತಿತ್ತು. ಆ ನೀರು ಮಾತ್ರ ಭಾರಿ ತಿಳಿಯಾದ ನೀರು. ಅಕ್ಟೋಬರ್ ಟೈಮಲ್ಲಿ ನಾನು ಹೋಗಿದ್ದು. ಅದರಲ್ಲಿ ರ್ಯಾಂಗ್ಲರ್ ಅಂತ ಬರೆದಿತ್ತು. ಇಲ್ಲೊಂದು ಬಾಡಿ ಬಿದ್ದಿದೆ ಅಂತ ಗೊತ್ತಾಯ್ತಲ್ಲ. ಸೊ ಮೂಳೆಗಳೆಲ್ಲ ಬಿದ್ದಿದ್ದು. ತಲೆ ಬುರುಡೆನೂ ಅಲ್ಲೇ ಇತ್ತು, ತಲೆ ಬುರುಡೆ ಸಿಕ್ತು, ತಲೆ ಬುರುಡೆ ಅಲ್ಲೇ ಇತ್ತು. ಆಮೇಲೆ ಅಲ್ಲಿಂದ ಮೇಲೆ ಮತ್ತೆ 1-1.5 ಕಿಲೋಮೀಟರ್ ಮೇಲೆ ಹತ್ತಿ ಒಂದು ಬೆಟ್ಟ ಹತ್ತಿ ನಾನು ಪೂರ್ವಕ್ಕೆ ಮುಖ ಹಾಕಿ, ಅಂದರೆ ಪೂರ್ವಕ್ಕಲ್ಲಿ ಮುಖ ಹಾಕಿದರೆ ಅದು ಹಾಸನ ಕಡೆಗೆ ಆಗುತ್ತೆ. ನನ್ನ ಹಿಂಭಾಗ ಪಶ್ಚಿಮ ಏನು ಉಂಟು ಅದು ಮಂಗಳೂರು ಕಡೆ ತೋರಿಸ್ತಾ ಇತ್ತು, ಮಂಗಳೂರು ಭಾಗನ. ನನ್ನ ಬಲಭಾಗ ರೈಟಿಗೆ ಅದು ದಕ್ಷಿಣ ದಿಕ್ಕು ಸಾಮಾನ್ಯಕ್ಕೆ ಕೊಡಗು ಮತ್ತು ಕೇರಳ ಬರುತ್ತೆ. ಆದರೆ ಅಲ್ಲಿ ಕೊಡಗಿನ ಬಾರ್ಡ್ರ್ ಅಲ್ಲಿ ಇರಲಿಲ್ಲ. ಅಲ್ಲಿಂದ ಸ್ವಲ್ಪ ಈ ಕಡೆ ಬಂದರೆ ಸುಬ್ರಹ್ಮಣ್ಯದಿಂದ ಮುಂದೆ ಇನ್ನು ಈ ಕಡೆ ಪುತ್ತೂರಿಂದ ಆಚೆ ಕಡೆ ಕೇರಳ. ಅಲ್ಲಿ ಕೊಡಗು ಬರಾಗೆ ಇರಲಿಲ್ಲ, ಯಾಕೆಂದರೆ ಕೊಡಗು ಅಲ್ಲಿಂದ ಸ್ಟಾರ್ಟ್ ಅಲ್ಲ. ಕೊಡಗು ನಮ್ಮ ಬಿಸಿಲೆ ಘಾಟಿಯಿಂದ ಮುಂದೆ ಪುಷ್ಪಗಿರಿ ಅಂತ ಒಂದು ಬೆಟ್ಟ ಇದೆ, ಅಲ್ಲಿಂದ ಆ ಕಡೆ ಕೊಡಗು ಶುರುವಾಗ್ತದೆ, ಕೊಡಗು ಜಿಲ್ಲೆ. ನನ್ನ ಎಡಭಾಗಕ್ಕೆ ಉತ್ತರ ದಿಕ್ಕು ಅದು ನಮ್ಮ ಕಾಡ್ಮನೆ ಟೀ ಎಸ್ಟೇಟು, ಅದು ಬರ್ತಿತ್ತು. ನಾನು ಅಲ್ಲಿಗೆ ಮುಖ ಹಾಕಿ ನಿಂತ್ಕೊಂಡು, ಒಳ್ಳೆ SI ಅವ್ರಿಗೆ ನನ್ನ ಚೆನ್ನಾಗಿ ಗೌಡ್ರೆ ಅಂತ ಮಾತಾಡಿಸ್ತಿದ್ರು.
ಸುಮಾರು ಒಂದೂವರೆ 2 ಗಂಟೆ ಟೈಮಲ್ಲಿ 2 ಗಂಟೆ ಆಗಿತ್ತು ಅಷ್ಟೊತ್ತಿಗೆ, 2-2:30 3 ಆಯಿತು. ನಾವು ಅವಾಗೇನು ಟೈಮ್ ನೋಡೋಕೆ ಹೋಗಲಿಲ್ಲ, ಒಂದು ಅಂದಾಜಿತ್ತು. ಆಮೇಲೆ ಫೋನ್ ಮಾಡಿದೆ. ಏನು ಗೌಡ್ರೆ ಏನು ಅಂದರು. ಸರ್ ಇದು 3 ಜನ ಹೊಸದಿ ಮೇ ಎಂಡಲ್ಲಿ ತಪ್ಪಿಸ್ಕೊಂಡಿದ್ರಲ್ಲ, ಅವ್ರು 3 ಜನಿಂದು ಮೂಳೆಗಳು, ತಲೆ ಬುರುಡೆ ಎಲ್ಲ ಸಿಕ್ಕಿದ್ದಾವೆ. 3 ಜನ ಸತ್ತೋಗಿದ್ದಾರೆ. ಒಬ್ಬನ ತಲೆ ಮಾತ್ರ ಸಿಕ್ಕಿಲ್ಲ, ಬುರುಡೆ. 2 ಜನಿಂದ ಇದೆ. ಅದು ಎಲ್ಲೆಲ್ಲಿ ಬಿದ್ದಿದೆ ಅಲ್ಲೇ ನೋಡಿ ಬಿಟ್ಟು ಬಂದಿದ್ದೀನಿ ಎಂದೆ. ಹೌದಾ ಗೌಡ್ರೆ, ನೋಡಿ ಎಂಥ ಇದು ಕಾಕತಾಳೀಯ ಅಂತಾರಲ್ಲ ಹಾಗೆ. ನಾನು ಆ ಇಂಜಿನಿಯರ್ ಇದ್ದಾನಲ್ಲ, ಅವ್ನು ಸತ್ತೋದ್ನಲ್ಲ, ಅವನ ಮನೇಲಿದ್ದೀನಿ, ಅವ್ರ ತಂದೆ ಕೊಡ್ತೀನಿ ಮಾತಾಡಿ ಅಂತ. ಅಲ್ಲಿ ಇವ್ರು ಹೋಗಿರೋದು, ಅಲ್ಲಿ ಪೊಲೀಸ್ ಒಂದು ಇದರಲ್ಲಿ ಏನಂತ, ಪೊಲೀಸ್ ಇಂಟೆಲಿಜೆನ್ಸ್ ಇದರಲ್ಲಿ ವರದಿ ಪ್ರಕಾರ ಇವರು 3 ಜನನು ಇಲ್ಲಿ ಸುಮ್ಮನೆ ತಪ್ಪಿಸ್ಕೊಂಡಂಗೆ ನಾಟಕ ಆಡಿ ಅಲ್ಲಿ ನಕ್ಸಲರಿಗೆ ಏನು ಟ್ರೈನಿಂಗ್ ಕೊಡ್ತಾ ಇದ್ದಾರೆ, ಇವರು ನಕ್ಸಲ್ ಇದಕ್ಕೆ ಸೇರ್ಕೊಂಡಾರ ಹೋಗಿ ಅಂತ ಒಂದು ಸುದ್ದಿ. ಅದಕ್ಕಾಗಿ ಅದನ್ನ ವಿಚಾರಿಸೋಕ್ಕಾಗಿ ಅಲ್ಲಿಗೆ ಹೋಗಿದ್ರು. ಅವ್ರ ತಂದೆ ಫೋನ್ ಎತ್ಕೊಂಡು ಏನಾಯ್ತು ಸರ್, ಏನಾಯಿತು ಬಾರಿ ಒಂದು ಸ್ವಲ್ಪ ಗಾಬರಿಯಲ್ಲಿ ಕೇಳಿದರು. ಸರ್ 3 ಜನನೂ ಸತ್ತೋಗಿದ್ದಾರೆ, 3 ಜನಿಂದ ಬಾಡಿ ಸಿಕ್ಕಿದೆ ನನಗೆ, ಒಬ್ಬನ ಬುರುಡೆ ಸಿಕ್ಕಿಲ್ಲ ಅಷ್ಟೇ. 3 ಜನ, ಇಬ್ಬರು 2 ಕಡೆ, ಒಂದು ಸೈಡ್ ಒಂದು ಕಡೆ ಬಿದ್ದಾರೆ. ಅಲ್ಲಿಂದ ಅಂದರೆ ಅವ್ರ ಬಾಡಿ ಅಲ್ಲಿ ಮೂಳೆಗಳು ಬಿದ್ದಿದ್ದಾವೆ. ಅಲ್ಲಿಂದ ಒಂದೂವರೆ ಕಿಲೋಮೀಟ್ರ್, ಸುಮಾರು 1000-2000 ಅಡಿ ಕೆಳಗಡೆ ಇನ್ನೊಂದು ಕಡೆ ಇನ್ನೊಬ್ಬಂದು ಬಾಡಿ ಸಿಕ್ಕಿದೆ ಕಾಡೊಳಗೆ. ಅವರಲ್ದಾರೆ ಇನ್ಯಾರು ಅಲ್ಲ, ಇಲ್ಲಿ ಇನ್ಯಾರು ಬಂದಿಲ್ಲ, ಅವರೇ 3 ಜನ ಅಲ್ಲ ಸತ್ತೋಗಿದ್ದು. ನಾನು ಈ ಹಿಂದೆ ಹುಡ್ಕೋಕೆ ಹೋಗಿದ್ನಲ್ಲ ಅಂತ ಅಂದು ಕೂಡಲೇ ಅವರು SI ಕಡೆ ತಿರ್ಕಿ ಅಂತ ಹೇಳಿರು ಅಂತ ಕಾಣ್ತದೆ. ನೋಡಿ ಸರ್, ನನ್ನ ಮಗ ಅಂತ ದೇಶದ್ರೋಹಿ ಅಲ್ಲ, ನನ್ನ ಮಗ ಸರ್, ಅವನು ಸತ್ತೋಗೇನೆ ಅಂತ ಈಗ ಅವ್ರು ಹೇಳ್ತಾ ಇದ್ದಾರೆ. ಆದರೆ ನಂಗೆ ಬೇಜಾರಾಗ್ತಾಯಿಲ್ಲ, ನೀವು ಹೇಳಿದ ಮಾತು ಮಾತ್ರ ನಂಗೆ ಭಾರಿ ಬೇಜಾರಾಯಿತು. ನನ್ನ ಮಗ ಹಾಗೆಲ್ಲ ನಕ್ಸಲ್ ಆಗಲ್ಲ ಅವನು ಅಂತ ಹೇಳಿದ್ದು. ಆಮೇಲೆ SI ಮತ್ತೆ ಫೋನ್ ತಗೊಂಡು, ಗೌಡ್ರೆ ನಾನು ನಾಳೆ ಬರ್ತೀವಿ, ನೀವು ಬರ್ತೀರಂತ. ಇಲ್ಲ ಸರ್, ನಮ್ಮಲ್ಲೇ ಬಾಡಿ ಹತ್ರನೇ ನಮ್ಮದೊಂದು ಕ್ಯಾಂಪ್ ಇದೆ, ಅಲ್ಲಿ ಕಲ್ಲು, ಆ ಬಂಡೆ ಮೇಲೆ ಮಲಗ್ತೀವಿ ನಾವು. ನಾಳೆ ಬೆಳಗ್ಗೆ ನೀವು ಬನ್ನಿ, ನಾನು ಅಲ್ಲಿರ್ತೀನಿ. ಕಾಡುಮನೆಯಿಂದ ಬರತ್ತೀವಿ, ಕಾಡುಮನೆ ಟೀ ಎಸ್ಟೇಟ್ ಲೇಬರ್ ಕರ್ಕೊಬನ್ನಿ, ಇಟ್ಟಿಗೆಗೂಡು ಅಂದರೆ ಕರ್ಕೊಬರ್ತಾರೆ ಅವರು. ಅಲ್ಲಿಂದ ಡೈರೆಕ್ಟ್ ಒಂದು ಆನೆ ಕಾರಿಡಾರೇ ಇದೆ ಬೆಟ್ಟದ ಮೇಲೆಲ್ಲ. ರಸ್ತೆ ಅಂದರೆ ಏನು ಇಲ್ಲಿ ನಮ್ಮ ಟಾರ್ ರೋಡು ಈ ರೀತಿ ಅಲ್ಲ. ಒಂದು 1000 ಅಡಿ ಒಂದು ಬೆಟ್ಟ ಹತ್ತಿ, ಮತ್ತೆ 1000 ಅಡಿ ಇಳಿದು, ಮತ್ತೊಂದು ಬೆಟ್ಟ ಹತ್ತಿ, ಮತ್ತೊಂದು ಇಳಿದು ಬರೋದು. ಆಮೇಲೆ ಒಂದು ಶೂ ಇಡೋಕ್ಕೆ ಒಂದು ಜಾಗ ಇರುತ್ತೆ ಅಷ್ಟೇ, ಅದು ಕಷ್ಟನೇ. ಅರ್ಧ ಕಾಲು ಇಡಬೇಕು, ಇನ್ನೆಲ್ಲ ಕಲ್ಲು, ಚಿಕ್ಕ ಕಲ್ಲು, ಬಂಡೆ ಎಲ್ಲ ಇರುತ್ತೆ. ಕಾಡು ರಸ್ತೆ ಅಂದರೆ ಇಲ್ಲಿ ನಮ್ಮ ರಸ್ತೆಗಳಲ್ಲ. 12 ಕಿಲೋಮೀಟ್ರ್ ದೂರ ನಡಿಬೇಕಲ್ಲಿ ಆ ಸ್ಪಾಟಿಗೆ. ಆಮೇಲೆ ಏನಾಯಿತು, ಮತ್ತೊಂದು ಯಾರೋ ಪೊಲೀಸ್ ಫೋನ್ ಮಾಡಿದ್ರು, SI, ನಾವು ಬರ್ಬೇಕಾ ಅಂದ್ರೆ. ನಾನಂದರೆ ನೀವು ಬರೋದು ಇವತ್ತು ಬೇಡ, ನೀವು ನಾಳೆ ಬೆಳಿಗ್ಗೆ ಬನ್ನಿ, ನನ್ನಲ್ಲಿ ಕಾಡುಮನೆ ಟೀ ಎಸ್ಟೇಟ್ ಇವ್ರನ್ನ ಕರ್ಕೊಂಡು ಎಲ್ಲ ಬನ್ನಿ ಲೇಬರ್ಸ್ನ ಅಂತ. ಆಯಿತು, ನಾವು ರಾತ್ರಿ ಅಲ್ಲೇ ಮಲಗಿದ್ದು. ನಾವು ಎಂಥದೋ ಒಂದು ಸ್ವಲ್ಪ ಅಕ್ಕಿ ಎಲ್ಲ ತಗೊಂಡೋಗಿ ಎಲ್ಲ ಒಂದು ಗಂಜಿ ಥರ ಮಾಡಿ ಅಲ್ಲಿ ಊಟ ಮಾಡಿದ್ದು. ಬೆಳಿಗ್ಗೆ ಎಲ್ಲ ಅಡುಗೆ ಮಾಡಿದ್ದು. ರಾತ್ರಿನೂ ಅಲ್ಲೇ ಏನು 2 ಬಾಡಿ ಬಿದ್ದಿತ್ತು, ಅಲ್ಲಿಂದ ಕೇವಲ ಒಂದು 50 ಅಡಿ 60 ಅಡಿ ದೂರದಲ್ಲಿ ನಮ್ಮ ಕ್ಯಾಂಪ್ ಇರೋದು. ಜೋರಾಗಿ ಬೆಂಕಿ ಹಾಕಿದ ಮಲಗಿದ್ದು. ನಮ್ಮ ಕಡೆ ಕೆಲವರೆಲ್ಲ ಮಲಗಲೇ ಎಲ್ಲ ಹೆದರಿ, ನಾನು ಮಾತ್ರ ಒಳ್ಳೆ ನಿದ್ದೆ ಮಾಡಿದೆ. ಬೆಳಿಗ್ಗೆ 10 ಗಂಟೆಗೆ ಬಂದರು, ಒಂದು 10 ಗಂಟೆ ಹೊತ್ತಿಗೆ ಬಂದರು ಎಲ್ಲ. ಅದು ಅಲ್ಲೇ ದಾರಿ ಅಂದರೆ ಆನೆ ಕಾರಿಡಾರ್, ಅದರಲ್ಲೇ ಬಂದರು. ಆನೆ ಕಾರಿಡಾರ್ ಏನು ಬಾಡಿ ಬಿದ್ದಿತ್ತು ಅಲ್ಲಿಂದ ಒಂದು 20 ಅಡಿ ದೂರದಲ್ಲಿ ಆನೆ ಕಾರಿಡಾರ್ ಅದು ದಾರಿ ಒಂದು ಬಂದಾಯಿತು. ಎಲ್ಲ ನಮ್ಮ ಆ ಕಾಲದಲ್ಲಿ SP ರಾಣೆ ಅಂತ, ಒಳ್ಳೆ ಪವರ್ಫುಲ್ಲು, ಒಳ್ಳೆ ವ್ಯಕ್ತಿತ್ವ, ಒಳ್ಳೆ ಬಾಡಿ, ಒಳ್ಳೆ ಖಡಕ್, ಅವರು ಬಂದರು. ಆಮೇಲೆ ಅಲ್ಲಿ ಹೋಗಿ ಸ್ಪಾಟ್ ತೋರಿಸ್ತು. ಆಮೇಲೆ ಇನ್ನೊಂದು ಕಡೆ ಅಷ್ಟೊತ್ತಿಗೆ ಏನಾಯಿತು, ನಾನು ನಮ್ಮ ಮನೆಯಲ್ಲಿ, ನಂದು ಒಂದೇ ಮನೆ, ಅಲ್ಲಿ ನನ್ನ ಹತ್ರ ಒಂದು 2 ಚೈನ್ಗಳಿದ್ದು, ಗೋಲ್ಡ್ ಚೈನ್. ಇನ್ನಲ್ಲಿ ಕಳ್ಳರು ನುಗ್ಗಿರಿ ಅಂತ. ಅದು ಕಾಡು, ನಮ್ಮ ಮಲೆನಾಡು ಮನೆಗಳು ಗೊತ್ತಲ್ಲ, 1 ಕಿಲೋಮೀಟ್ರಿಗೆ 2 ಕಿಲೋಮೀಟ್ರಿಗೆ ಒಂದೊಂದು ಮನೆ. 2 ಚೈನು ಹಾಕಿ ಬಂದಿದ್ದು, ಗೋಲ್ಡ್ ಚೈನ್. ಅಷ್ಟೊತ್ತಿಗೆ ಅವನು ಬಂದ, ಅವನು ಯಾರ ಇಂಜಿನಿಯರ್ ತಮ್ಮ, ಅವನು ಗುರ್ತೇಳಿದ್ದು, ಬೇರೆ ಏನು ಹೇಳಿದ್ದಲ್ಲ. ಸರ್, ನನ್ನ ಅಣ್ಣನ ಕುತ್ತಿಗೆಯಲ್ಲಿ ಒಂದು ಸುದರ್ಶನ ಚಕ್ರ ಇದೆ, ಅದೇ ಗುರ್ತು ಅಂದ. ಚಿನ್ನದ ಚೈನ್ ಇದೆ, ಗೋಲ್ಡನ್ ಚೈನ್. ನನಗನ್ನಿಸ್ತು, ನಾನು 2 ಚೈನ್ ಹಾಕ್ಬಿಟ್ಟಿನ, ಅದನ್ನೇ ನಾನು ಇವನು ತಿಳ್ಕೊಬಿಟ್ರಿ, ಏನು ಮಾಡೋದಪ್ಪ ಈಗ ಅನ್ನಿಸ್ತು. ಆಮೇಲೆ ಅಲ್ಲಿ ಹೋಗಿ ಎಲ್ಲ ಪೊಲೀಸು ಎಲ್ಲ ಬಂದು ಸುತ್ತ ನಿಂತ್ಕೊಂಡ್ರು. ಅಲ್ಲಿ ತಲೆ ಬುರುಡೆ ಬಿದ್ದಿತ್ತಲ್ಲ, ಅಲ್ಲಿ ಒಂದು ಬುರುಡೆ ಬಿದ್ದಿತ್ತು, ಅದು ಯಾರ್ದು ಒಂದು ನಮ್ಗೆ ಗೊತ್ತಿರಲಿಲ್ಲ. ಅದು ನಾನು ಏನು ಹೇಳಿದೆ, ಅನಂತರಿ ಮರ ಅಂತ 2 ಬೇರುಗಳು, ಸುಮಾರು 6 ಅಡಿ ಎತ್ತರ ಬೇರು, ಹಿಂಗೆ ಗೋಡೆ ಥರ ಬೇರು ಬಂದಿತ್ತು. ಅಲ್ಲಿ ಮಧ್ಯದಲ್ಲಿ ಬಹುಶಃ ಅವನಲ್ಲಿ ಮಲಗಿ ಅಲ್ಲೇ ಸತ್ತೋದ ಅಂತ ಕಾಣ್ತದೆ. ಹಂಗೆ ನೋಡ್ತಾ ಇದ್ದೆ, ಒಂದು ಬುರುಡೆ ಬಿದ್ದು, ಆ ಕಡೆ ಬುರುಡೆ ಬಿದ್ದಿತ್ತು, ಈ ಕಡೆ ಮೂಳೆ ಬಿದ್ದಿತ್ತು ಬೆನ್ನಿಂದು. ಮಧ್ಯ ನೋಡ್ತೀನಿ, ಒಂದು ಏನು ಮರದ್ದು ಬೇರಿಂದ ಒಂದು ಸ್ಕಿನ್ ಮೇಲೆ ಬರ್ತದಲ್ಲ, ಇಷ್ಟಾಗಲ ಒಂಥರ ಕಪ್ಪಾಗಿ ಹೋಗಿತ್ತು. ನಾನು ಯೋಚನೆ ಮಾಡಿದೆ, ಅದು ಕುತ್ತಿಗೆ ಇಲ್ಲಿ ಇಟ್ಕೊಂಡು
ಅದ್ರ ಮೇಲೆ ಆ ಬಾಡಿ ಹೀಟ್ ಇದಕ್ಕೆ ಆ ಸ್ಕಿನ್ ಕೊಳ್ತೋಗಿರ್ಬೇಕು ಅಂತ ತಿಳ್ಕೊಂಡು ಅದನ್ನೇ ನೋಡ್ತಾ ಇದ್ದೆ. ಆಮೇಲೆ ಒಂದು ಒಂದು ಕೋಲ್ ಹಿಡ್ಕೊಂಡಿದ್ದೆ ಎಷ್ಟುದ್ದ, ಒಂದು ಬೆರಳು ದಪ್ಪದ್ದು. ನನಗೆ ಯಾಕೋ ಮನಸ್ಸಿಗೆ ಅಲ್ಲೆಲ್ಲ ಸಿಕ್ಕು ಅಷ್ಟೆಲ್ಲ ಫುಲ್ಲು ಎಲೆಗಳು ಬಿದ್ದು ಒಣಗಿ ಇಷ್ಟು ಎತ್ತರ ಎಲೆಗಳೇ ಒಣಗಿದ ಎಲೆಗಳೇ ಬಿದ್ದಿದ್ದು. ನನಗೆ ಅನ್ನಿಸ್ತು ಈಗ ಸುಮ್ಮನೆ ಅಲ್ಲೊಂದು ಕಡೆ ಕೋಲಲ್ಲಿ ಒಂದು ಸತಿ ಕೆರೆದು ನೋಡೋಣ ಅನ್ನಿಸ್ತು. ಸುಮ್ಮನೆ ಹಿಂಗೆ ಕೆರೆದು ನೋಡಿದೆ. ಕೆರೆದು 2 ಸತಿ ಹಿಂಗೆ ಕೆರಿಬೇಕಾರೆ ಒಂದು ತಾಯ್ತ ಮೇಲೆ ಬಂತು. ತಾಯ್ತ ಅಂದರೆ ಅವ್ರ ಮನೆಯವರು ಅವರು ಯಾವುದೋ ದೇವರಿಂದ ಒಂದು ರಕ್ಷಣೆ ಸಿಕ್ಕಲಿ ಅಂತ ಹೇಳಿ ಒಂದು ತಾಯ್ತ ಮಾಡಿ ಅದರೊಳಗೆ ಎಂಥದ್ದು ಕಾಪರ್ ತಂತಿ ಎಲ್ಲ ಅಂತ ಬರೆದು, ಕಾಪರ್ ತಂತಿ ಎಲ್ಲ ತಗಡು ಅಂತಿ ಶೀಟಲ್ಲಿ ಬರೆದು ಅದೇನೋ ಮಾಡಿ ಎಲ್ಲ ಹಾಕಿ ಕೊಡ್ತಾರೆ. ಅದು ಹಾಕಿದ್ರೆ ನಿಂಗೆ ಏನೂ ಆಗೋಕ್ಕಿಲ್ಲ ಅಂತ, ತೊಂದರೆ ಬರೋಲ್ಲ, ಇಲ್ಲ ದುಷ್ಟಶಕ್ತಿಗಳಿಂದ ತೊಂದರೆ ಬರೋದಿಲ್ಲ ಅಂತ. ಅದು ನಮ್ಮ ಮಲೆನಾಡಲ್ಲೆಲ್ಲ ಬಯಲುಸೀಮೆಯಲ್ಲಿ ಇಡೀ ಇಂಡಿಯಾದಲ್ಲೆಲ್ಲ ಅದೆಲ್ಲ ಇರದೆ. ಕೆಲವರು ಕೈ ಕಟ್ಕೊಂತಾರೆ, ಕೆಲವರು ಸೊಂಟ ಕಟ್ಕೊಂತಾರೆ, ಕೆಲವರು ಕುತ್ತಿಗೆ ಕಟ್ಕೊಂತಾರೆ. ನಾನು ಮಾತ್ರ ಏನೂ ಕಟ್ಟಿಲ್ಲ ಎಷ್ಟವರೆಗೂ ಇರಲಿ. ಆಮೇಲೆ ಅದು ಸಿಕ್ತು. ಅದು ಸಿಕ್ಕಿ ಕೂಡಲೇ ಅಷ್ಟು ಕಪ್ಪು, ಅಷ್ಟಗಳ ಜಾಗ, ಇಡೀ ಎಕರೆ ಕಿಲೋಮೀಟ್ರ್ ಗಟ್ಟಲೆ ಜಾಗದಲ್ಲಿ, ಅದೊಂದಷ್ಟು ಜಾಗದಲ್ಲಿ ನನಗೆ ಅಲ್ಲೇ ಕರಿಬೇಕು ಅಂತದ್ದು ಹಿಂಗೆ ಮನಸ್ಸಾಯಿತು. ಮತ್ತು ಅದು ಕೆರೆದ ಕೂಡಲೇ ತಾಯ್ತ ಹೆಂಗೆ ಮೇಲೆ ಬಂತು ಅಂತ ಒಂದು ಸತಿ ಆಶ್ಚರ್ಯ ಆಯಿತು. ತಾಯ್ತ ಬಿದ್ದ ಮೇಲೆ ಅದು ಚೈನಿಗೆ ಕಟ್ಕೊಂಡಿರ್ತಾರೆ, ಅಲ್ಲಿ ಚೈನ್ ಗ್ಯಾರಂಟಿ ಸುದರ್ಶನ ಚಕ್ರ ಅಲ್ಲೇ ಇರ್ಬೋದು ಅಂತ ಹೇಳಿ ಒಂದು 2 ಸತಿ ಕೈಯಲ್ಲಿ ಹಿಂಗೆ ಇಡೀ ಆ ಎಲೆ ನಾವು ದರ್ಗೋ ಅಂತೀವಿ, ಒಣಗಿದ ಎಲೆ ಹಿಂಗೆ ಅಂದ ಕೂಡಲೇ ಪಳ 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 ಹೊಳಿತಾ ಅದೊಂದು ಚೈನ್ ಹಿಂಗೆ ಬಿದ್ದಿತ್ತು. ಅದು ಎತ್ತು ನೋಡ್ತೀನಿ, ಅದರಲ್ಲಿ ಸುದರ್ಶನ ಚಕ್ರ ಇತ್ತು. ಅವ್ನ ತಮ್ಮನ ಕರೆದು ನೋಡಿ ಮರೆ, ಇದು ನಿನ್ನ ಅಣ್ಣನ ಬಾಡಿ, ಈ ತಲೆ ಬಿಡೆ ನಿನ್ನ ಅಣ್ಣಂದು ಅಂದೆ. ಅವನ ಕಣ್ಣಲ್ಲೆಲ್ಲ ನೀರು ಬಂತು. ಆಮೇಲೆ ಅದನ್ನೆಲ್ಲ ಸೇರಿಸಿ ಒಂದು ಚೀಲಕ್ಕೆ ತುಂಬಿಸ್ಕೊಂಡು, ಆಮೇಲೆ ಅದ್ರ ಪಕ್ಕದಲ್ಲಿ ಇನ್ನೊಬ್ಬನ ಬಾಡಿ ಬಿದ್ದಿತ್ತು. ಅಂದರೆ ಮೂಳೆ ಇದ್ದು, ತಲೆ ಬುರುಡೆ ಇರಲಿಲ್ಲ, ಕೂದಲಿತ್ತು, ಅಲ್ಲೂ ಒಂದು ಜೀನ್ ಪ್ಯಾಂಟ್ ಇತ್ತು. ಅದನ್ನೂ ಎಲ್ಲ ತುಂಬಿಸಿ ಆಮೇಲೆ ಎಲ್ಲ ಬಾಡಿ ಇಲ್ಲೇ ಇರಲಿ ಅಂತೇಳಿ ಆ ಚೈನ್ ತೆಗೆದು SI ಕೈಗೆ ಕೊಟ್ಟೆ. ಅದನ್ನಾಗಲೇ ಯಾರೋ ತಗೊಂಡು ಜೋಬಲ್ಲಿ ಇಟ್ಕೊಳಕ್ಕೆ ನೋಡ್ತಾ ಇದ್ದ, ಅವನ ಹತ್ರ ಕಿಸ್ಕೊಂಡು ಅವ್ರಿಗೆ ಕೊಟ್ಟೆ, SI ಕೊಟ್ಟೆ. ಆಮೇಲೆ ಅಲ್ಲಿಂದ 1 ಕಿಲೋಮೀಟ್ರ್ 1,500 ಅಡಿ ಕೆಳಗಿಳಿದು ಅಲ್ಲಿ ಹೋಗಿ ತಲೆ ಬುರುಡೆ ತಗೊಂಡು 4 ಮೂಳೆ ಎಲ್ಲ ತಗೊಂಡಿದ್ದೀವಿ. ಅಷ್ಟೊತ್ತಿಗೆ ನಮ್ಮ ಪಕ್ಕದಲ್ಲಿ ಭಯಂಕರ ಸೌಂಡ್ ಆಯಿತು. ಭಯಂಕರ ಸೌಂಡ್ ಅಂದರೆ ಒಂದು ಭಾರೀ ಮರ ಮುರ್ಕ ಬಿದ್ದ ಸೌಂಡ್ ಆಯಿತು. ಆ ಟೈಮಲ್ಲಿ ಮರ ಬೀಳೋ ಸಮಯ ಅಲ್ಲ ಅದು. ಅದು ಎಂಥ ಸೌಂಡು ಅಂತ ನಂಗೆ ಗೊತ್ತಾಗಲಿಲ್ಲ. ಇಲ್ಲ ಬಹುಶಃ ಅಲ್ಲಿ ಅವರು ಆತ್ಮಗಳು ಅಲ್ದಾಡ್ತಾ ಇದ್ವು ಅಂತ ಕಾಣ್ತದೆ. ಮನೆಯವ್ರು ಬಂದು ಅವನ ತಮ್ಮ ಬಂದಿದ್ದಕ್ಕೆ ಅದು ಖುಷಿ ಆಯಿತು. ಅವೇ ಮರ ದೂಕಿ ಬೀಳಿಸಿದ್ವು, ಆತ್ಮನೆ ಏನೋ ಒಂದಾಯಿತು. ಅಷ್ಟೊತ್ತಿಗೆ ನಮಗೇನು ಹೆದರಿಕಿರಲಿಲ್ಲ. ಅಷ್ಟೊತ್ತಿಗೆ ನಮ್ಮ SP ರಾಣೆಯರೇ ಹೊರಡಿ ಇಲ್ಲಿ 5 ನಿಮಿಷ ಕೊಡ್ದು ಹೊರಡಿ ಅಂತ ಎಲ್ಲ ಗಡಿ ಬಿಡಿ ತಗೊಂಡು ಎಲ್ಲ ಗುಡ್ಡ ಹತ್ತಿ ಬಂದು ಎಲ್ಲ ತಗೊಂಬಂದಾಯಿತು.